ಕೆಸರು ಗದ್ದೆಯಾಗಿರುವಂತಹ ರಸ್ತೆ ಗ್ರಾಮಸ್ಥರ ಪ್ರತಿಭಟನೆ. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಬಳಿ ರಸ್ತೆ ಹದಗೆಟ್ಟಿದೆ. ಕೆಸರು ಗದ್ದೆಯಂತಾಗಿದೆ ರಸ್ತೆ. ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಬಳಿ ರಸ್ತೆ ಹದಗೆಟ್ಟಿದೆ. ಕೆಸರು ರಸ್ತೆಯಲ್ಲಿ ಸಂಚಾರಕ್ಕೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲೇ ಭತ್ತವನ್ನ ನಾಟಿ ಮಾಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಮರದ ಕಂಬಕ್ಕೆ ರೋಗಿಯನ್ನು ಕಟ್ಟಿ ಅಣುಕು ಪ್ರದರ್ಶನವನ್ನು ಸಹ ಮಾಡಲಾಗಿದೆ. ನಮಗೆ ವಿಷ ಕೊಟ್ಟು ಬಿಡಿ, ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಹಿಡಿಶಾಪ, ಕಾಮಗಾರಿ ತಕ್ಷಣ ಆರಂಭಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅಲ್ಲಿ ನೋಡಿ, ಅದು ರಸ್ತೆ ಅಂತ ವೀಕ್ಷಕರೇ. ಯಾರಾದರೂ ನಂಬ್ತಾರೆ ಅದನ್ನು ರಸ್ತೆ ಅಂತ? ಯಾವುದೋ ಗದ್ದೆದು ತೋರಿಸ್ಬಿಟ್ಟು ನೀವು ರಸ್ತೆ ಅಂತ ಹೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಬೋದು. ಆದರೆ ನಿಜಕ್ಕೂ ಅಲ್ಲಿನ ಜನರಿಗೆ ಇದೇ ರಸ್ತೆ. ಎಂತಹ ಒಂದು ಅವ್ಯವಸ್ಥೆಯಲ್ಲಿ, ದುರಾವಸ್ಥೆಯಲ್ಲಿ ಅಲ್ಲಿನ ಜನರು ಬದುಕ್ತಾ ಇದ್ದಾರೆ ಅಂದರೆ ಪಾಪ ಅಯ್ಯೋ ಅನಿಸುತ್ತೆ. ಯಾಕಂದರೆ ಈ ರಸ್ತೆಯಲ್ಲಿ ಮನುಷ್ಯರು ಬಿಟ್ಬಿಡ್ರಿ, ಪ್ರಾಣಿಗಳು ಕೂಡ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಹಂಗಿದೆ. ಇನ್ನೇನು ಮಾಡ್ತಾರೆ, ಭತ್ತ ನಾಟಿ ಮಾಡ್ತಾರೆ, ಯಾವುದೋ ಗದ್ದೆ ಅಂದ್ಬಿಟ್ಟು ನಾಟಿ ಮಾಡ್ತಾರೆ ಅಷ್ಟೇ. ಇನ್ನು ಇದಕ್ಕಿಂತ ಒಂದು ಬೇಜವಾಬ್ದಾರಿತನ ಇನ್ನೊಂದಿಲ್ಲ ನಮ್ಮ ಆಡಳಿತಗಳದ್ದು ಅಥವಾ ಜನಪ್ರತಿನಿಧಿಗಳದ್ದು. ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ರಿಪ್ಪನ್ಪೇಟೆ ಬಳಿ ಈ ರೀತಿಯಾಗಿ, ರಿಪ್ಪನ್ಪೇಟೆ ತುಂಬ ಫೇಮಸ್ಸು. ಸೊ ಇಲ್ಲೇ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. 4 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕೆಸರು ಗದ್ದೆಯಂತಾಗಿರುವಂಥದ್ದು. ಹೇಳಿ ಕೇಳಿ ಈಗ ಮಳೆಗಾಲ ಬೇರೆ, ಈ ಟೈಮ್ನಲ್ಲಿ ಮಳೆ ಜಾಸ್ತಿ ಸುರಿಯುತ್ತೆ. ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಳೆಗಾಲಕ್ಕೂ ಮುಂಚೆನೇ, ಬೇಸಿಗೆ ಇದ್ದಂಥ ಟೈಮ್ನಲ್ಲೇ ಅಲ್ಲಿ ರಸ್ತೆನ ಚೆನ್ನಾಗಿ ಮಾಡಿದ್ದಿದ್ರೆ, ತಾರ್ಗೀರೆಲ್ಲ ಹಾಕಿ ಒಂದು ಸ್ವಲ್ಪ ರಸ್ತೆ ಥರ ಕಾಣಿಸೋ ರೀತಿಯಲ್ಲಿ ಮಾಡಿದ್ದಿದ್ರೆ ಇವತ್ತು ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಏನಾದರೂ ಎಮರ್ಜೆನ್ಸಿ ಏನಾದಾದರೆ ಹೆಂಗೆ ಹೋಗೋದು ಜನ ಆ ಕಡೆಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ನಿಜಕ್ಕೂ ನೋಡ್ತಾ ಇದ್ರೆ ಇದು ರಸ್ತೆನಾ ಅಥವಾ ಗದ್ದೆನಾ ಅಂತ ಅನ್ನಿಸ್ತಾ ಇದೆ ಅಂತ. ಏನು ಮಾಡ್ತಾ ಇದೆ ಸ್ಥಳೀಯ ಆಡಳಿತ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರಂತೆ? ಶಶಿಕರ್, ಏನಂದ್ರೆ ಮಲೆನಾಡಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದ ಅಲ್ಲಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳು ಒಂದ್ ರೀತಿಯಲ್ಲಿ ಕೆಸರುಗದ್ದೆ ಅಂತ ಆಗಿರುವಂತದ್ದು. ಅಂದ್ರೆ ರಸ್ತೆಗಳೆಲ್ಲವೂ ಕೂಡ ಕೆಸರುಗದ್ದೆ ಅಂತಾಗಿದೆ. ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ತಾಲೂಕು ಆಡಳಿತ ಆಗಿರ್ಬೋದು, ಶಾಸಕರಾಗಿರ್ಬೋದು ತಲೆ ಕೆಡಿಸ್ಕೊಳ್ಳೋದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಒಂದ್ ರೀತಿಯಲ್ಲಿ ನಾಟಿ ಮಾಡಿ ಸ್ಥಳೀಯ ಪ್ರಮುಖರು ಒಂದ್ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಜೊತೆಗೆ ಅಣುಕು ಪ್ರತಿಭಟನೆ ನಡೆಸಿ ಏನು ತೀರ್ಥಹಳ್ಳಿ ಶಾಸಕರಾದಂತ ಆರ್ ಜ್ಞಾನೇಂದ್ರ ವಿರುದ್ಧ ಕೂಡ ಸ್ಥಳೀಯ ಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು ಒಂದ್ ರೀತಿಯಲ್ಲಿ ಆಕ್ರೋಶ ಹೊರಹಾಕಿರುವಂತದ್ದು. ಯಾಕಂದ್ರೆ ಈಗ ಮಲೆನಾಡಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುತ್ತದೆ. ಹಾಗಾಗಿ ಮಲೆನಾಡಿನ ಭಾಗದಲ್ಲಿದ್ದಂತ ಕೆಲವೊಂದು ಹಳ್ಳಿ ರಸ್ತೆಗಳು ಒಂದ್ ರೀತಿಯಲ್ಲಿ ಸಂಪರ್ಕಕ್ಕೆ ಸಿಗದೆ ಒಂದ್ ರೀತಿಯಲ್ಲಿ ಜನರು ಒಂದ್ ರೀತಿಯಲ್ಲಿ ಅಲ್ಲಿ ಕೆಸರುಗದ್ದೆ ಅಂತ ಆಗಿದ್ದಂತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಲ್ಲಿ ಸಿಟಿಗೆ ಬರ್ಬೇಕಂದ್ರೂ ಕೂಡ ಸಾಕಷ್ಟು ಹರಸಾಹಸ ಪಡ್ಬೇಕಾಗತ್ತೆ. ಹಾಗಾಗಿ ರಸ್ತೆ ಸರಿಪಡಿಸ್ಬೇಕು ಅಂತ ಸ್ಥಳೀಯರು ಹಾಗೂ ಗ್ರಾಮೀಣ ಭಾಗದ ಜನರು ಒಂದ್ ರೀತಿ. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.